ನೋಡಿ ಎಂತೆಂಥ ಸಂಗತಿಗಳು ಎಂತೆಂಥ ಕೇಸ್ಗಳು ಬಂದ್ಬಿಡ್ತವೆ ಅಂತ. ಈಗ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಈ ರಣಹದ್ದುಗಳ ಬಗ್ಗೆ ಸುದೀಪ್ ಮಾತಾಡ್ತಾರೆ. ರಣಹದ್ದುಗಳ ಬಗ್ಗೆ ಅಂದರೆ ಹೆಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ DFOಗೆ ದೂರು ಕೊಟ್ಟಿದ್ದಾರೆ. ಎಂತೆಂಥ ಸಂಗತಿಗಳಿರ್ತಾವೆ ನೋಡಿ. ರಣಹದ್ದು ಸಂರಕ್ಷಣಾ ಟ್ರಸ್ಟ್ ದೂರು ಕೊಟ್ಟಿದೆ. ಹೊಂಚು ಹಾಕಿ ಸಂಚು ಮಾಡಿ ಹಿಡಿಯೋದು ಅನ್ನುವಂಥ ಪದ ಬಳಕೆ ಮಾಡಿದರು. ಆ ಪದ ಬಳಕೆ ಮಾಡಿ ತಪ್ಪು. ಸರಿಯಾದ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸಿ. ಯಾವ್ಯಾವುದನ್ನು ನೋಡಬೇಕು DFOಗಳು. ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ವತಿಯಿಂದ ದೂರನ್ನು ದಾಖಲಿಸಲಾಗಿದೆ. ಏನಿದೆ ಅದರಲ್ಲಿ? ಹೊಂಚು ಹಾಕಿ ಸಂಚು ಮಾಡಿ ಹಿಡಿಯುವುದು ಅನ್ನುವಂಥ ಪದ ಬಳಕೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಕೊಡಬೇಕು, ಸರಿಯಾದಂಥ ವಿವರಗಳನ್ನು ಕೊಡಬೇಕು ಅನ್ನೋದು ಪಕ್ಷಿ ಪ್ರೇಮಿಗಳ ಆಗ್ರಹ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಇವರು ಕೊಟ್ಟಿರೋ ಪ್ರಕಾರ ವಾಹಿನಿಯಲ್ಲಿ ಹದ್ದು ಬೇಟೆಯಾಡುತ್ತೆ ಜೀವ ಇರುವಂಥ ಪ್ರಾಣಿಗಳನ್ನ ಅಂತ ಕೊಟ್ಟಿದ್ದಾರೆ. ಬಟ್ ಸೇವ್ ವಲ್ಚರ್ ಕರ್ನಾಟಕ ಕನ್ಸರ್ವೇಷನ್ ಅವ್ರ ಪ್ರಕಾರ ಮತ್ತು ನಮ್ಮ ಇದ್ರ ಪ್ರಕಾರ ಹದ್ದು ಯಾವತ್ತಿದ್ರೂ ಜೀವ ಇರುವಂಥ ಪ್ರಾಣಿಗಳ ಮೇಲೆ ಬೇಟೆ ಆಡೋದಿಲ್ಲ ಅನ್ನೋದೊಂದು ಇದಿದೆ. ಏನು ರಣಹದ್ದುಗಳು ಯಾವುದೇ ಜೀವ ಇರುವಂತಹ ಜೀವಿಗಳ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಅದು ಇನ್ನೂ ಒಂದು ಉತ್ತಮವಾದ ಒಂದು ಪರಿಸರ ಸ್ನೇಹಿಯಾಗಿದ್ದು, ಪರಿಸರದಲ್ಲಿ ಯಾವುದೇ ಸತ್ತು ಪ್ರಾಣಿಗಳನ್ನ ಕ್ಲೀನ್ ಮಾಡ್ತಾರೆ. ನಾವೇನು ಹೇಳ್ತೀವಿ ಕ್ಲೀನಿಂಗ್ ಸ್ಕ್ಯಾವೆಂಜರ್ಸ್. ಸೊ ಪರಿಸರ ಕ್ಲೀನ್ ಮಾಡುವಂಥ ಅದನ್ನು ಇದಕ್ಕೆ ಯಾವುದು ಮಾಧ್ಯಮದಲ್ಲಿ ಒಂದು ವಾಹಿನಿಯಲ್ಲಿ ಭಾಳಷ್ಟು ನೋಡುವಂಥ ವಾಹಿನಿಯಲ್ಲಿ ಅದ್ರ ಬಗ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರೋದ್ರ ಬಗ್ಗೆ ಇದು ಬಿಗ್ ಬಾಸ್ ಸೀಸನ್ 12 ಕಿಚ್ಚ ಸುದೀಪ್ ಅವರು ಹೇಳಿರೋ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದು. ಹೇಳಿಕೆಯನ್ನು ಅವರು ಖಂಡಿಸ್ತಾರೆ ಅಂತ ಹೇಳೋಕ್ಕಾಗ್ತಲ್ಲ, ಅದನ್ನು ಅವರು ರೆಕ್ಟಿಫೈ ಮಾಡ್ಕೋಬೇಕು. ಯಾಕೆಂದರೆ ದೊಡ್ಡ ದೊಡ್ಡ ವಾಹಿನಿಗಳಲ್ಲಿ ಇದು ಮಾಡುವಂಥ ವಾಹಿನಿಗಳಲ್ಲಿ ಜನಗಳಿಗೆ ಚಿತ್ರಣ ಸರಿಯಾಗಿ ತಲುಪಬೇಕು ಅನ್ನೋದು ಅವರ ಎಜುಕೇಟ್ ಆಗಬೇಕು. ಈ ಒಂದು ಏನು ಅವ್ರು ಹೇಳಿದ್ದಾರೆ ಆ ಥರ ಪ್ರಾಣಿ ಅಲ್ಲ, ಅದು ಸತ್ತ ಪ್ರಾಣಿಗಳನ್ನು ತಿಂದು ನಮ್ಮ ಸಮಾಜವನ್ನು ಪರಿಸರ ಇದನ್ನು ಕ್ಲೀನ್ ಮಾಡುತ್ತೆ ಅಂತೇಳಿ ಅವರ ಒಂದು ಇದಿದೆ. ಅದನ್ನು ಮುಂದಿನ ಇದರಲ್ಲಿ ತಿದ್ದುಕೊಂಡು ಆ ಒಂದು ವ್ಯಾಖ್ಯಾನ ಕೊಡಬೇಕು ಅಂತ ಹೇಳಿದ್ದಾರೆ. ಇದು ನಾನು ನಮ್ಮ PCCF ಕಳಿಸಿ ಅವರಿಂದ ಅಲ್ಲಿಗೆ ಮುಂದುವರಿಸೋಕ್ಕೆ ಅದಕ್ಕೆ ಅವರ ತಲುಪಿಸಿ ಅವರ ಆ ಥರ ಆ್ಯಕ್ಷನ್ ತೊಗೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲಬಕ್ ಅಂತ ಹಿಡಿಯುವುದು ಅಂತ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಅಲ್ಲಿ ಪಾಪ ರಣಹದ್ದುಗಳು ಜೀವಂತ ಇರುವಂಥ ಒಂದು ಇರುವೆನೂ ಕೂಡ ಅವು ಬೇಟೆ ಆಡೋದಕ್ಕೆ ಹೋಗೋಲ್ಲ. ಅವೇನಿದ್ರು ತಿನ್ನೋವಂಥದ್ದು ದೊಡ್ಡ ದೊಡ್ಡ ಪ್ರಾಣಿಗಳ ಶವಗಳನ್ನು ಅವು ತಿಂತವೆ. ಅದರಿಂದ ಅವು ಬದುಕುವಂಥ ಕೆಲಸವನ್ನು ಮಾಡ್ತವೆ. ನಮ್ಮಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ಕಾಗಿ ನಾವು 10 ವರ್ಷಗಳ ಕಾಲ ಹೋರಾಟ ಮಾಡಿದ್ದೀವಿ. ರಣಹದ್ದುಗಳ ಉಳಿವಿಗಾಗಿ, ಅವುಗಳ ಸಂತತಿಯ ಬೆಳವಣಿಗೆಗಾಗಿ ಹೋರಾಟವನ್ನು ಮಾಡಿದ್ದೀವಿ. ಆದರೆ ಏನು ಅಂತ ಅಂದರೆ ಅವರ ತಿಳುವಳಿಕೆ ಕೊರತೆಯಿಂದ ಆ ಮಾತುಗಳನ್ನು ಹೇಳಿರುವಂಥದ್ದು ಅತ್ಯಂತ ವಿಷಾದನೀಯ.